ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನಾ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪೂರಿ ಉಂಡೆ. ಈ ಒಂದು ಪೂರಿ ಉಂಡೆನ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ 2 ನಿಮಿಷದಲ್ಲಿ ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಪೂರಿ ಉಂಡೆನ ಮಾಡ್ಲಿಕ್ಕೆ ಜಾಸ್ತಿ ಏನು ಸಾಮಗ್ರಿ ಬೇಕಾಗೋದಿಲ್ಲ. ಒಂದು 3 ಸಾಮಗ್ರಿಯಲ್ಲಿ ಈ ಒಂದು ಪೂರಿ ಉಂಡೆನ ಮಾಡಬಹುದು. ಹಾಗಿದ್ರೆ ಈ ವಿಡಿಯೋ ಶುರು ಮಾಡೋಣ ಬನ್ನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ಯಾರ್ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಈ ಪೂರಿ ಉಂಡೆನ ಮಾಡ್ಲಿಕ್ಕೆ ನಾನಿಲ್ಲಿ ಯಾವ್ಯಾವ ಸಾಮಗ್ರಿನ ತಗೊಂಡಿದ್ದೇನೆ ಅಂತ ತೋರಿಸ್ತೇನೆ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೇನೆ. ನೀವು ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ಜಾಸ್ತಿ ಬೆಲ್ಲನ ತಗೋಬಹುದು. ಇದರ ಮೆಜರ್ಮೆಂಟ್ ಹೇಗಂತ ನಾನು ನಿಮ್ಗೆ ಹೇಳ್ತೇನೆ. ನಾನಿಲ್ಲಿ ತಗೊಂಡಿದ್ದೇನಲ್ಲ, ಈ ಅರ್ಧ ಕಪ್ ಬೆಲ್ಲಕ್ಕೆ ಒಂದು 2 ಕಪ್ ಆಗುವಷ್ಟು ಪೂರಿನ ಹಾಕೋಬಹುದು. ಹಾಗೆ ನೀವು 1 ಕಪ್ ಬೆಲ್ಲನ ತಗೊಂಡ್ರೆ 4 ಕಪ್ ಆಗುವಷ್ಟು ಪೂರಿನ ಹಾಕೋಬಹುದು. ನೋಡಿ, ನಾನಿಲ್ಲಿ ಇವಾಗ ಫಸ್ಟ್ ಸ್ಟವ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಟು ತಗೊಂಡಿರುವಂತ ಬೆಲ್ಲನ ಹಾಕೊಂಡು ಇದಕ್ಕೆ 4 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಕರ್ಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇದು ಎಲ್ಲ ಬೆಲ್ಲವು ಕರಗಬೇಕು. ಒಂದು ಚೂರು ಉಂಡೆನೂ ಇರಬಾರ್ದು. ಈ ರೀತಿಯಾಗಿ ಒಂಚೂರು ಉಂಡೆ ಇಲ್ಲದೆ ಎಲ್ಲ ಬೆಲ್ಲ ಕರಗಿದಾದ್ಮೇಲೆ ಇದನ್ನ ಸೋಸ್ಕೋಬೇಕಾಗತ್ತೆ. ನಾನಿಲ್ಲಿ ಇವಾಗ ಸ್ಟವ್ ಮೇಲೆ ಇನ್ನೊಂದು ಪ್ಯಾನ್ ಅನ್ನ ಇಟ್ಟು ಅದಕ್ಕೆ ಈ ಒಂದು ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಬೆಲ್ಲನು ನೀವು ಸೋಸ್ಕೊಂಡು ಇದನ್ನ ಚೆನ್ನಾಗಿ ಪಾಕ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ. ಇದು ಒಂದು 10 ನಿಮಿಷವಾದರೂ ಕುದಿಬೇಕಾಗತ್ತೆ. ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ. ನೋಡಿ, ಈ ರೀತಿಯಾಗಿ ಗುಳ್ಳೆ ಗುಳ್ಳೆ ಥರ ಬಂದು ಇದು ಚೆನ್ನಾಗಿ ಪಾಕ ಬರುತ್ತೆ. ಈ ರೀತಿಯಾಗಿ ಬರೋವರೆಗೂ ನೀವು ಇದನ್ನ ಕುದಿಸ್ಕೋಬೇಕು. ನೋಡಿ, ಇದು ಪಾಕ ಬಂತೋ ಇಲ್ವೋ ಅಂತ ಹೇಗೆ ನೋಡೋದಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ಬೌಲ್ಗೆ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಈ ಬೆಲ್ಲವನ್ನು ತೆಗೆದು ಹಾಕ್ತಾ ಇದ್ದೀನಿ. ಈ ಬೆಲ್ಲ ನೀರಲ್ಲಿ ಉಂಡೆ ಕಟ್ಟಲಿಕ್ಕೆ ಬಂದ್ರೆ ಈ ಪಾಕ ಆಗಿದೆ ಅಂತ ಅರ್ಥ. ನೋಡಿ, ಇದು ಇವಾಗ ಪಾಕ ಬಂದಿಲ್ಲ, ಹಾಗಾಗಿ ಈ ತರ ತೆಳುವಾಗಿ ಬರ್ತಾ ಇದೆ. ಈ ರೀತಿ ಆದ್ರೆ ನೀವು ಇದನ್ನ ಇನ್ನೂ ಒಂದು 2 ನಿಮಿಷ ಕುದಿಸ್ಕೋಬೇಕು. ನೋಡಿ, ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕುದಿಸ್ಕೊಂಡ್ಮೇಲೆ ಇವಾಗ ನಾನು ಇದ್ರ ಪಾಕ ಬಂತಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ಇವಾಗ್ಲೂ ಕೂಡ ಹಾಗೆ ಒಂದು ಕಪ್ಗೆ ಇದನ್ನ ಹಾಕಿ ಈ ರೀತಿಯಾಗಿ ಕೈಯಲ್ಲಿ ನೋಡ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಇದನ್ನ ಉಂಡೆ ಕಟ್ಟಿದಾಗ ಇದು ನೀಟಾಗಿ ಉಂಡೆ ಕಟ್ಟಲಿಕ್ಕೆ ಬಂದ್ರೆ ಈ ಪಾಕ ಕರೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ. ನೋಡಿ, ಈ ರೀತಿಯಾಗಿ ಬರಬೇಕು. ಇದನ್ನ ಕೆಳಗೆ ಹಾಕಿದ್ರು ಕೂಡ ಟಕ್ ಅಂತ ಸೌಂಡ್ ಬರಬೇಕು. ಇದು ಒಳ್ಳೆ ಕಲ್ಲಿನ ತರ ಆಗತ್ತೆ ಪಾಕ ಬಂದ್ರೆ. ಈ ರೀತಿ ಆದ್ರೆ ನಿಮ್ಮ ಈ ಬೆಲ್ಲ ಪಾಕ ಬಂದಿದೆ ಅಂತ ಅರ್ಥ. ನಾನಿವಾಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಇದ್ರೆ ಹಾಕೋಬಹುದು, ಇಲ್ಲ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನು ಕೂಡ ಸೇರಿಸ್ಕೋಬಹುದು. ನೋಡಿ, ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಇದಕ್ಕೆ ಸ್ವಲ್ಪ ಫ್ಲೇವರಿಗೆ ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನೀವಿದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಹಾಕೊಳ್ದಿದ್ರು ಆಗತ್ತೆ. ಇವೆರಡನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಪಾಕ ರೆಡಿ ಇದೆ. ಇದಕ್ಕೆ ನಾವು ಪೂರಿಯನ್ನ ಹಾಕ್ಬೋದು. ನಾನಿವಾಗ ತಗೊಂಡಿರುವಂತ ಪೂರಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕೊಂಡು ಬೆಲ್ಲದ ಪಾಕವೆಲ್ಲ ಚೆನ್ನಾಗಿ ಇದರ ಜೊತೆ ಮಿಕ್ಸ್ ಆಗಬೇಕು. ಇದನ್ನು ನೀವು ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬೇಡಿ. 20 to 30 ಸೆಕೆಂಡ್ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೀವೇನಾದರೂ ಜಾಸ್ತಿ ಮಿಕ್ಸ್ ಮಾಡ್ಕೊತಾ ಇದ್ರೆ ಇದು ಗಟ್ಟಿಯಾಗಿ ಹೋಗುತ್ತೆ, ಆಮೇಲೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ. ನೋಡಿ, ಇದು ಬಿಸಿ ಇರುವಾಗಲೇ ನೀವು ಈ ರೀತಿಯಾಗಿ ಇದನ್ನ ಉಂಡೆ ಮಾಡ್ಕೋಬೇಕಾಗತ್ತೆ. ಇದು ತಣಿಲಿಕ್ಕೆ ಬಿಟ್ಟರೆ ನೀವು ಯಾವ ಪ್ಯಾನಿನ ಶೇಪಿಗೆ ಹಾಕಿದ್ರು ಅದೇ ಶೇಪಲ್ಲಿ ಇದು ಇರುತ್ತೆ, ಉಂಡೆ ಕಟ್ಟಲಿಕ್ಕೆ ಬರಲ್ಲ. ನೋಡಿ, ನಾನಿಲ್ಲಿ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಿಮಗೆ ಯಾವ ರೀತಿಯಾಗಿ ಉಂಡೆ ಬೇಕೋ ನೀವು ಅದೇ ರೀತಿಯಾಗಿ ಈ ಪೂರಿ ಉಂಡೆನ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನಿಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಷ್ಟು ಸೈಜ್ಗೆ ಉಂಡೆನ ಮಾಡ್ಕೊಂಡಿದ್ದೇನೆ. ನೀವು ಇದನ್ನ ದೊಡ್ಡ ಸೈಜ್ಗೂ ಬೇಕಾದರೂ ಮಾಡ್ಕೋಬಹುದು, ಹಾಗೆ ಇದರ ಸಣ್ಣ ಸೈಜ್ಗೂ ಬೇಕಾದರೂ ನೀವು ಮಾಡ್ಕೋಬಹುದು. ನೋಡಿ, ಇವಾಗ ಎಲ್ಲ ಪೂರಿ ಉಂಡೆಗಳನ್ನು ನಾನು ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ನೀವು ಇದಕ್ಕೆ ಜಾಸ್ತಿ ಹೊತ್ತು ಟೈಮ್ ಕೊಡಬೇಡಿ, ಬೇಗ ಉಂಡೆಯನ್ನು ಮಾಡ್ಕೊಳ್ಳಿ. ಪಾಕ ತಣಿದ ಮೇಲೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ. ನೋಡಿ, ಈ ಪೂರಿ ಉಂಡೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಹಾಗೂ ಇದು ತಿನ್ನಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ, ಹಾಗಿದ್ರೆ ನೀವು ಕೂಡ ಈ ಒಂದು ಪೂರಿ ಉಂಡೆನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಇದು ಹೇಗೆ ಬಂತು ಅಂತ ನನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.